ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕೀರ್ತನ. ಇವತ್ತಿನ ವಿಡಿಯೋದಲ್ಲಿ ನಾನು GRT ಜ್ಯುವೆಲ್ಲರ್ಸ್ನಲ್ಲಿ ಪರ್ಚೇಸ್ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಯಾವ ರೀತಿ ನಾವು ದುಡ್ಡು ಉಳಿಸಿ ಬಂಗಾರನ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. GRT ಜ್ಯುವೆಲ್ಲರ್ಸಲ್ಲಿ ನಾನು ಇದು ಫಸ್ಟ್ ಟೈಮ್ ಕಾಯಿನ್ನ ಶಾಪ್ ಮಾಡಿದ್ದೀನಿ. ಸೊ 1 ಗ್ರಾಮ್ ಕಾಯಿನ್ನ ಶಾಪ್ ಮಾಡಿದ್ದೀನಿ. ಅದು ಯಾವ ರೀತಿ ಇದೆ, ಹೇಗಿದೆ, ಬಿಲ್ಲೆಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸೊ ಫಸ್ಟ್ಲಿ ನಾನು ಪ್ಯಾಕೇಜಿಂಗ್ ತೋರಿಸ್ತಾ ಇದ್ದೀನಿ. ಈ ರೀತಿ ನಿಮಗೆ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಸೊ ಈ ರೀತಿ ಕಂಪ್ಲೀಟ್ ಪ್ಯಾಕೇಜಿಂಗ್ ಇರುತ್ತೆ. ಒಳಗಡೆ ಬಬಲ್ ವ್ರ್ಯಾಪಲ್ಲಿ ನಮಗೆ ಪ್ರಾಡಕ್ಟನ್ನು ಕೊಟ್ಟಿರ್ತಾರೆ. ಪ್ರಾಡಕ್ಟ್ನ ತೋರಿಸ್ತೀನಿ. ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಇದರೊಳಗಡೆ ಪ್ರಾಡಕ್ಟ್ ಮತ್ತು ಬಿಲ್ ಸಮೇತ ಕೊಟ್ಟಿರ್ತಾರೆ. ನೋಡಿ ಈ ರೀತಿ ಒಂದು ತುಂಬ ಚೆನ್ನಾಗಿರುವಂಥ ಕವರಲ್ಲಿ ಬಂದಿರುತ್ತೆ. ಪೌಚಲ್ಲಿ ಕಾಯಿನ್ ಬಂದಿರುತ್ತೆ, ಹಾಗೆಯೇ ಬಿಲ್ ಬಂದಿರುತ್ತೆ. ಇದೇ ನೋಡಿ ಬಿಲ್ಲು. ನಾನು ತೊಗೊಂಡಿರೋದು ಒಂದು ಗೋಲ್ಡ್ ಕಾಯಿನು 916 ಪ್ಯೂರಿಟಿ ಇರೋದು. ನಾನು ತೊಗೊಂಡಿದ್ದಂತಹ ದಿನ ಇದ್ದಿದ್ದ ರೇಟು 6075 ರೂಪಾಯಿ. ಪರ್ಫೆಕ್ಟ್ 1 ಗ್ರಾಮ್ ಇದೆ. ಇದಕ್ಕೆ ಅಡಿಷ್ನಲ್ ಚಾರ್ಜಸ್ ಹಾಕಿದ್ದಾರೆ, ವೇಸ್ಟೇಜ್ ಹಾಕಿದ್ದಾರೆ, 2% ವೇಸ್ಟೇಜ್ ಹಾಕಿದ್ದಾರೆ. ಸೊ ಈ ಅಮೌಂಟಲ್ಲಿ 2% ವೇಸ್ಟೇಜ್ ಸೇರಿ 6203 ರೂಪಾಯಿ ಆಗುತ್ತೆ. GST 3% ಆಗುತ್ತೆ. IGST ಮತ್ತು GST ಅಂತ ಹೇಳ್ಬಿಟ್ಟು 2 GST ಹಾಕ್ತಾರೆ, 1.5%. ಸೊ ಇದು ಒಟ್ಟಿಗೆ IGST ಹಾಕ್ಬಿಟ್ಟು 3%ಗೆ 186 ರುಪೀಸ್ ಆಗಿದೆ. ಸೊ ನಮಗೆ ಟೋಟಲ್ ಬಂದ್ಬಿಟ್ಟು 6382 ರೂಪಾಯಿ ಆಗಿದೆ. ನಾವು ಗೋಲ್ಡ್ ಕಾಯಿನ್ನ ತಗೊಳ್ಳೋದ್ರಿಂದ ಏನು ಉಪಯೋಗ ಅಂತಂದರೆ, ನಮಗೆ ವೇಸ್ಟೇಜಲ್ಲಿ ಮತ್ತು ವೇಸ್ಟೇಜಲ್ಲಿ ಮಾತ್ರ ನಮಗೆ ಅಮೌಂಟ್ನ ಸೇವ್ ಮಾಡ್ಬೋದು. ಸಾಮಾನ್ಯವಾಗಿ ಯಾವುದಾದ್ರೂ ನಾವು ಒಂದು ಜ್ಯುವೆಲ್ರಿ ತೊಗೊಂಡ್ವಿ, ರಿಂಗ್ ತೊಗೊಂಡ್ವಿ ಅಥವಾ ಇಯರಿಂಗ್ ತೊಗೊಂಡ್ವಿ, ಈ ಥರ ಪುಟ್ಟ ಒಡವೆಗಳನ್ನ ನಾವು ತೊಗೊಂಡಾಗ ನಮಗೆ ಅಡಿಷ್ನಲ್ ಚಾರ್ಜಸ್ ವೇಸ್ಟೇಜ್ ಅಂತ ಹೇಳಿಬಿಟ್ಟು ಹತ್ರ 13 to 18% ನಮಗೆ ವೇಸ್ಟೇಜ್ ಹಾಕ್ತಾರೆ. ಕಡಿಮೆ ಅಂದರೂ ವೇಸ್ಟೇಜ್ 13% ಬರುತ್ತೆ. ಹಾಗಾಗಿ ನಾವು ಗೋಲ್ಡ್ ಕಾಯಿನ್ನ ತೊಗೊಳೋದ್ರಿಂದ ಜಸ್ಟ್ 2% ನಮಗೆ ಅಷ್ಟೇ ವೇಸ್ಟೇಜ್ ಬೀಳೋದು. ಹಾಗೆಯೇ ನಾವು ಕಡಿಮೆ ಅಮೌಂಟ್ನಲ್ಲಿ ಬಂಗಾರನ ತೊಗೊಬೋದು. ಏನಾದರೂ ಒಂದು ದೊಡ್ಡ ವಸ್ತು ತೊಗೋಬೇಕಂತಂದರೆ ಮಿನಿಮಮ್ ಅಂದರೂ ಇವಾಗ 25 ಸಾವಿರ ಬೇಕು ಒಂದು ಉಂಗುರ ತೊಗೋಬೇಕು ಅಂದ್ರೂ. ಸೊ ಈ ರೀತಿ ನಾವು ಒಂದೊಂದೇ ಗೋಲ್ಡ್ ಕಾಯಿನ್ ತೊಗೊಳೋದ್ರಿಂದ ನಮಗೆ ನಾವು ಕೂಡಿಸಿಟ್ಟಿದ್ದ ಹಣದಲ್ಲಿ ನಾವು ತೊಗೊಳ್ಬೋದು. ಹಾಗೆಯೇ ನೆಕ್ಸ್ಟ್ ನಾವೇನಾದರೂ ದೊಡ್ಡ ಒಡವೆ ಮಾಡಿಸ್ಕೋಬೇಕು, ಬಳೆ ಮಾಡಿಸ್ಕೋಬೇಕು, ಹಾರ ಮಾಡಿಸ್ಕೋಬೇಕು ಅಂದಾಗ ಈ ರೀತಿ ಗೋಲ್ಡ್ ಕಾಯಿನ್ಸ್ನ ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ನಿಧಾನವಾಗಿ ಮಾಡಿಸ್ಕೊಳ್ಳೋವಂಥ ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಬಿಲ್ಲು. ನಾನು ಕಾಯಿನನ್ನು ತೋರಿಸ್ತೀನಿ. ಇದು ನೋಡಿ, ಇದೆ ಕಾಯಿನು, ಲಕ್ಷ್ಮಿ ಕಾಯಿನು. ಈ ರೀತಿ ಇದೆ. ಹಾಗೆಯೇ ಇದ್ರ ಮೇಲೆ 916 ಮಾರ್ಕು, ಹಾಗೆ HOID ನಂಬರ್ ಕೂಡ ಎಂಟ್ರಿ ಆಗಿರುತ್ತೆ. ನೀವು HOID ನಂಬರ್ನ ಚೆಕ್ ಮಾಡಿ ನೋಡಬೇಕು ಅಂದರೆ BIS ಅಂತ ಹೇಳಿಬಿಟ್ಟು ಗೌರ್ಮೆಂಟ್ದೇ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ HOID ನಂಬರ್ನ ಚೆಕ್ ಮಾಡಿ ನೋಡಿ, ಇದು ಯಾವ ಪ್ರಾಡಕ್ಟು, ಯಾವಾಗ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಪ್ರತಿಯೊಂದು ಮಾಹಿತಿನೂ ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಆವಾಗ ನಿಮಗೆ ಇದು 916 ಪರ್ಫೆಕ್ಟ್ 916 ನಾವೆಲ್ಲೂ ಸ್ಕ್ಯಾಮ್ ಆಗಿಲ್ಲ, ಆ ರೀತಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ನೋಡಿ ಈ ರೀತಿ ಇದೆ ಕಾಯಿನು. ಇದು ವ್ರ್ಯಾಪ್ ಓಪನಿಂಗ್ ಬರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ. ಇದು ಕಾಯಿನು, ಗಜಲಕ್ಷ್ಮಿ ಕಾಯಿನ್. ಇದು 1 ಗ್ರಾಮ್ ಇದೆ. ಮತ್ತು ಇದರೊಳಗೆ ಹಾಕಿಟ್ಟಿದ್ದೀನಿ. ನೀವು ಬಾಕ್ಸಲ್ಲಿ ಬೇಕಾದರೂ ಇಟ್ಕೋಬೋದು. ನನಗೆ ಇದೇ ಬೆಸ್ಟು ಅನ್ನಿಸ್ತು. ಇದು ಹೇಗಿದೆ ಹಾಗೆ ಇಟ್ಬಿಡೋಣ ಅಂತ, ಹಾಗಾಗಿ ಇದರೊಳಗೇ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಷ್ಟಾಗಿತ್ತು ಈ ವಿಡಿಯೋದಲ್ಲಿ ನಾನು ಗೋಲ್ಡ್ ಕಾಯಿನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಹಣ ಸೇವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಾವು ಗೃಹಿಣಿಯರು ಯಾವ ರೀತಿ ಹಣ ಸೇವ್ ಮಾಡ್ಬೋದು ಅನ್ನೋ ಈಸಿಯೆಸ್ಟ್ ಮೆಥಡ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಮಸ್ಕಾರ.